ನಾವ್ ಇವತ್ತು ಎಲ್ಲಿ ಬಂದಿವಪ್ಪ ಅಂತಂದ್ರ ನಾರಾಯಣಪುರ ಡ್ಯಾಮ್, ಬಸವಸಾಗರ ಜಲಾಶಯ. ನಾವ್ ಇಲ್ಲಿ ಎದಕ್ ಬಂದಿವಪ್ಪ ಅಂತಂದ್ರ ಗೇಟ್ ಎತ್ತಾರಂತ ಬಂದಿಲ್ಲ, ಗೇಟ್ ಎತ್ತಲಾರ್ದಾಗ ಹೆಂಗಿರುತ್ತ ಅಂತೇಳಿ ತೋರ್ಸ್ಬೇಕಂತ ಬಂದಿವಿ. ಗೇಟ್ ಬಳಿ ಕಾಕಿ ಬಟ್ಟೆ ಹಾಕ್ಯಂಡ್ ಕುಂತಿರುವಂತ ಅಣ್ಣಂದ್ರು ಒಳಗ್ ಹೋಗಕ ಪ್ರವೇಶವಿಲ್ಲ ಅಂತ ಹೇಳಿದ್ರ ಅವ್ರಿಗೆ ಮಾಡುವಂತ ಪ್ರಶ್ನೆ ನಮ್ ರಾಜ್ಯ ನಡೆಸುವ ರಾಜಕಾರಣಿಗಳಿಗೆ ಕೇಳಿದ್ರಪ್ಪ ಅಂತಂದ್ರ ನಮ್ ಕರ್ನಾಟಕ ಎಲ್ಲೇ ಇರ್ತಿತ್ತು. ಈ ಮಾತು ಯಾಕೆ ಆಡತ್ನಪ್ಪ ಅಂತಂದ್ರ ನಮ್ಗೆ ಎದ್ದಾಗ ಅಷ್ಟೇ ಬೇಕು, ಬಿದ್ದಾಗ ಬ್ಯಾಡ ಅನ್ನೋ ಮಂದಿ ಬಾಳ ಐತಿ. ನಾವು ಮಾತ್ರ ನೇರ ದಿಟ್ಟ ನಿರಂತರ, ಯಾಕಂದ್ರೆ ಇದ್ದಂಗ ಹೇಳಿಕೆಂತ ಬಂದ್ಬಿಡ್ತೀವಿ. ನಮ್ಮದ್ರ ಬಗ್ಗೆ ನಾವು ಮಾತಾಡಕ್ ಬಂದಿಲ್ಲ. ಕರ್ನಾಟಕದಲ್ಲಿರುವ ಉತ್ತರ ಕರ್ನಾಟಕದಲ್ಲಿರುವ ಕಲ್ಯಾಣ ಕರ್ನಾಟಕದ ಕೊನೆಯ ಭಾಗ ನಾರಾಯಣಪುರ ಹೋಗುವ ರಸ್ತೆ ಎಷ್ಟು ಹದಗೆಟ್ಟೈತಪ್ಪ ಅಂತಂದ್ರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕಂತ ಕೈ ಮುಗಿದು ಕೇಳಿಕೆಂತ. ಯಾಕಪ್ಪ ಅಂತಂದ್ರೆ ಕಣ್ಣಾರೆ ನೋಡಿನಿ ನಮ್ ರೈತರು ಈ ಪ್ಯಾಚ್ ವರ್ಕ್ ಮಾಡ್ಸೋದನ್ನ. ಅವ್ರು ಬೆಳೆದಿರುವಂತ ಬೆಳೆ ಕಬ್ಬು, ಆ ಕಬ್ಬು ಸಾಗ್ಸಕ ತೊಂದರೆ ಆಗುತ್ತಂತೇಳಿ ಅವರೇ ಸ್ವತಃ ಮುಂದೆ ನಿಂತು ಮಾಡಿಸ್ಯಾರಪ್ಪ. ನಿಮ್ಮ ಜನ್ಮಕ್ಕೆ ನಾಚಿಕೆ ಬರ್ಬೇಕು ರಾಜಕಾರಣಿಗಳಿಗೆ. ನಾವು ನಿಮ್ಗೆ ಓಟ್ ಹಾಕಿ ಗೆಲ್ಸಿ ನಾವು ಬೆಳೆದಿರೋ ಬೆಳೆ ಸಾಗ್ಸಕ ನಾವ ದಾರಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಎಲ್ಲಿ ಹೋಗಿ ಸಾಯ್ಬೇಕು? ರೈತರಿಗೇನು ಬೆಲೆನೇ ಇಲ್ಲ. ಇಷ್ಟೊತ್ತ ನಾವು ಹೊರಗಳು ತೋರ್ಸಿನಿ, ಇನ್ಮ್ಯಾಕ್ಲಿದ್ದ ಒಳಗಳು ತೋರಿಸ್ತೀನಿ. ನೋಡಮ್ಮ ಹೆಂಗೈತಿ. ಎಂಟ್ರಿ ಮಾಡ್ಕೊಂಡು ಸೀದಾ ಒಳಕ್ಕೆ ಬಂದ್ವಿ. ಒಳಗೆ ನೋಡಿದ್ರ ಶೀಘ್ರ ಇಲ್ಲಿ ಏನೋ ಕಟ್ಟಕೈತಾರ ಇದನ್ನು ಗೊತ್ತಿಲ್ಲ, ಆದ್ರೆ ಕಟ್ಟಕೈತಾರ. ಆದಷ್ಟು ಬೇಗ ಮುಗಿಸೋ ಸ್ಟೇಜ್ಗೆ ಇಲ್ಲ, ಎಲ್ಲ ಆಳ ಬಿದ್ದೋಗೈತಿ. ಅಲ್ಲಿ ಬಿದ್ದಿರೋ ಕಚಡ ಅದನ್ನೆಲ್ಲ ನೋಡಿರಪ್ಪ ಅಂದ್ರೆ ಇದು ಈ ವರ್ಷ ಮುಗಿಯಂಗಿಲ್ಲ. ಈ ವರ್ಷ ಅಲ್ಲ, ಇನ್ನೂ 10 ವರ್ಷ ಆದ್ರೂ ಮುಗಿಯಂಗಿಲ್ಲ. ಇದನ್ನು ಪ್ರವಾಸ ಮಂದಿರ ಮಾಡಿದ್ರು ಏನೋ, ಪ್ರವಾಸಕ್ಕೆ ಬಂದಿರೋ ಊಟಕ್ಕೆ ಕೊಡ್ತಾರಲ್ಲ ಅದಕ್ಕೆ ಮಾಡಿದ್ರು, ಏನಕ್ಕೆ ಮಾಡಿದ್ರು ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ಶೀಘ್ರ ಬಾಬಾ ನೋಡಿ ಕಣ್ಣು. ಇಲ್ಲಿ ಏನಾರ ಆಡ್ ಹೊಡ್ಕೊಂಡ್ ಬಂದಿವಪ್ಪ ಅಂತಂದ್ರೆ 100 ಆಡ್ ಆರಾಮ್ ಬದುಕ್ತಾವ ಇದ್ರಾಗ. ಇಲ್ಲಿಂದ ವರ್ಕ್ ಇನ್ ಪ್ರೋಗ್ರೆಸಸ್, ಯಾಕಂದ್ರೆ ಇಲ್ಲೆಲ್ಲ ವರ್ಷ ಅನ್ಗಟ್ಲೆ ವರ್ಕ್ ನಡೀತಿರ್ತೈತಿ, ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ಜನ ನೋಡ್ತಾರಲ್ಲ, ಇಲ್ಲೇ ಒಂದು ಮೇನ್ ಪ್ಲೇಸ್ ಇವು ನೋಡೋದು. ಇಲ್ಲಿ ಆಟ ಮಾಡ್ಕೊಂಬಿಟ್ರೆ ಮುಗಿದು ಹೊತ್ತು ಅತ್ತಗಾಳಾಗಿ ಹೋಗಲ್ದಕ್ಕ. ಆಲಿಮೆಟ್ಟಿಗೆ ಇರುವಂಥ ವ್ಯಾಲ್ಯೂ ನಾರಾಯಣಪುರ ಡ್ಯಾಮಿಗೆ ಯಾಕೆ ಇಲ್ಲಪ್ಪ ಅಂತಂದ್ರೆ ಇದು ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಆಗಿತ್ತಪ್ಪ ಅಂದ್ರೆ ಇದನ್ನು ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಐತಲ್ಲ. ನೋಡೋಕೆ 2 ಕಣ್ಣು ಸಾಲದು, ಅಷ್ಟು ಸುಂದರವಾಗೈತಿ. ಈ ಕೆಲಸ ಮಾಡಕೈತಿರಲ್ಲ, ಇದೇ ಕೆಲಸ ನಿರಂತರವಾಗಿ ಮುಂದುವರಿಲಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ತೀನಿ. ಮಾಡ್ರಿ, ಒಳ್ಳೇದು. ಈ ಥರ ಅಭಿವೃದ್ಧಿ ಮಾಡಿರಪ್ಪ ಅಂತಂದ್ರೆ 4 ಜನ ಬರ್ತಾರ, 4 ಜನ ಹೋಗ್ತಾರ. ನೋಡ್ರಿ ಎಷ್ಟು ಸುಂದರವಾಗೈತಿ. ಇದ್ರಾಗ ಏನು ಕಮ್ಮಿ ಐತಿ ನಾರಾಯಣಪುರ ಡ್ಯಾಮ್ನಾಗ ಹೇಳ್ರಿ. ಮನದ ಕಾರ್ಮುಗಿಲಿನ ತುದಿಗೆ ಮಳೆ ಬಿಲ್ಲಿನಂತೆ ನೋವು, ಕೊನೆಯಿರದ ಏಕಾಂತವೇ ಒಲವೇ. ವೃತ್ತಿರೆ ನಿನ್ನ ನಗುನ, ತುಸು ಜಂಭ ನಿನಗೆ ಇದ್ದರು, ನನಗಿಷ್ಟ ನೀನು ಆದರೂ ನಿನ್ನ ಹಾಗೆ ಯಾರು ನನ್ನನ್ನು ಸೆಳೆದಿಲ್ಲ ಇನ್ನು. ಜಗವೆಲ್ಲ ಹುಡುಕಿ ಬಂದರು, ನನಗಿಂತ ಒಳ್ಳೆ ಮನಸ್ಸಿರೋ ಕಲೆಗಾರನು ಸಿಗಲಾರನೋ ನಿನಗೆ.